ಭಾರತದ ರಾಜಕೀಯದಲ್ಲಿ ದಲಿತ ಸಮುದಾಯದ ಮತಗಳು ಯಾವಾಗಲೂ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತವೆ. ಚುನಾವಣೆಗಳು ಬಂದಾಗಲೆಲ್ಲ ಎಲ್ಲ ರಾಜಕೀಯ ಪಕ್ಷಗಳು ದಲಿತರ ಹಕ್ಕುಗಳು, ಅವರ ಕಲ್ಯಾಣದ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ. ಆದರೆ ನಿಜವಾಗಿಯೂ ದಲಿತರಿಗೆ ಅಧಿಕಾರ ಸಿಗ್ತಾ ಇದೆಯಾ ಅಥವಾ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ನಡೀತಾ ಇದೆಯಾ? ಸಾಕಷ್ಟು ವರ್ಷಗಳಿಂದ ಬಿಜೆಪಿ ಪಕ್ಷವು ಕಾಂಗ್ರೆಸ್ ವಿರುದ್ಧ ಒಂದು ಗಂಭೀರವಾದ ಆರೋಪವನ್ನ ಮಾಡ್ತಾ ಬಂದಿದೆ. ಅದೇನಪ್ಪಾ ಅಂದ್ರೆ, ನಿಜವಾದ ದಲಿತ ವಿರೋಧಿ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಅಂತ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ದೇಶದ ರಾಜಕೀಯದಲ್ಲಿ ಅಪಾರ ಅನುಭವ ಹೊಂದಿರುವ ಮಲ್ಲಿಕಾರ್ಜುನ್ ಖರ್ಗೆಯವರು ಎಐಸಿಸಿ ಅಧ್ಯಕ್ಷರಾಗಿದ್ದರೂ ಸಹ ಇವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಂಬಿಸಲು ಕಾಂಗ್ರೆಸ್ ಹಿಂದೇಟು ಹಾಕುತ್ತಿರುವುದು ಯಾಕೆ? ಇತ್ತ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಅನುಭವಿ, ಸೌಮ್ಯ ಸ್ವಭಾವದ ಹಿರಿಯ ದಲಿತ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡದೆ ಸದ್ದಿಲ್ಲದೆ ಸೈಡ್ಲೈನ್ ಮಾಡ್ತಾ ಇರುವುದು ಯಾಕೆ? ಕಾಂಗ್ರೆಸ್ ಪಕ್ಷ ದಲಿತ ನಾಯಕರನ್ನು ಕೇವಲ ಚುನಾವಣೆಯ ಮುಖವಾಡವಾಗಿ ಬಳಸಿಕೊಳ್ತಾ ಇದೆಯೇ ಹೊರತು ನಿಜವಾದ ಅಧಿಕಾರ ನೀಡುತ್ತಾ ಇಲ್ಲ ಎಂದು ಬಿಜೆಪಿ ಮಾಡ್ತಾ ಇರುವ ಆರೋಪದಲ್ಲಿ ಎಷ್ಟು ನಿಜಾಂಶ ಇದೆ? ಕಾಂಗ್ರೆಸ್ ನಿಜವಾಗಿಯೂ ದಲಿತ ನಾಯಕರನ್ನ ಮೂಲೆಗುಂಪು ಮಾಡ್ತಾ ಇದೆಯಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ರಾಜಕೀಯ ಇತಿಹಾಸದಲ್ಲಿ ದಲಿತ ಸಮುದಾಯಗಳ ರಾಜಕೀಯ ಪ್ರಾತಿನಿಧ್ಯವು ಮತ್ತು ಸಬಲೀಕರಣವು ಯಾವಾಗಲೂ ತೀವ್ರ ಚರ್ಚೆಯ ವಿಷಯವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷವು ದಲಿತ ನಾಯಕರನ್ನ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡ್ತಾ ಇದೆ ಮತ್ತು ಕೇವಲ ಚುನಾವಣಾ ಲಾಭಗಳಿಗಾಗಿ ಸಮುದಾಯವನ್ನ ಮತ ಬ್ಯಾಂಕ್ ಆಗಿ ಬಳಸಿಕೊಳ್ತಾ ಇದೆ ಎಂದು ಬಿಜೆಪಿ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಬಂದಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಂಬಿಸದಿರುವುದು ಮತ್ತು ಕರ್ನಾಟಕದಲ್ಲಿ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನಿರಾಕರಿಸ್ತಾ ಇರುವುದು ಈ ಆರೋಪಗಳಿಗೆ ಪ್ರಮುಖ ಸಾಕ್ಷಿಗಳಾಗಿವೆ ಎಂದು ವಿರೋಧ ಪಕ್ಷಗಳು ಬಿಂಬಿಸ್ತಾ ಇವೆ. ಸ್ನೇಹಿತರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ದಶಕಗಳ ಸುದೀರ್ಘ ರಾಜಕೀಯ ಅನುಭವ ಹೊಂದಿರುವ ಧೀಮಂತ ನಾಯಕರಾಗಿದ್ದು 9 ಬಾರಿ ಸತತವಾಗಿ ವಿಧಾನಸಭಾ ಸದಸ್ಯರಾಗಿ ಮತ್ತು ಸಂಸತ್ತಿನ ಉಭಯ ಸದನಗಳ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಅಪರೂಪದ ದಾಖಲೆಯನ್ನೇ ಹೊಂದಿದ್ದಾರೆ. 2022ರ ಅಕ್ಟೋಬರ್ನಲ್ಲಿ ಇವರು ಕಳೆದ 24 ವರ್ಷಗಳಲ್ಲಿ ನೆಹರು ಗಾಂಧಿ ಕುಟುಂಬದ ಹೊರಗಿನ ಮೊದಲ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಆದರೂ ಇತ್ತೀಚಿನ ವಿರೋಧ ಪಕ್ಷಗಳ ಒಕ್ಕೂಟವಾದ ಐಎನ್ಡಿಎ ಮೈತ್ರಿಕೂಟದಲ್ಲಿ ಇವರ ಪ್ರಧಾನಿ ಅಭ್ಯರ್ಥಿತ್ವದ ಸುತ್ತ ನಡೆದ ಚರ್ಚೆಗಳು ರಾಜಕೀಯ ವಲಯದಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿವೆ. 2023ರ ಡಿಸೆಂಬರ್ನಲ್ಲಿ ನಡೆದ ಐಎನ್ಡಿಎ ಒಕ್ಕೂಟದ ಸಭೆಯಲ್ಲಿ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಖರ್ಗೆ ಅವರನ್ನ ಒಕ್ಕೂಟದ ಪ್ರಧಾನಿ ಮುಖವನ್ನಾಗಿ, ಅಭ್ಯರ್ಥಿಯನ್ನಾಗಿ ಹಾಗೂ ಭಾರತದ ಮೊದಲ ದಲಿತ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಪ್ರಸ್ತಾಪಿಸಿದರು. ಆದರೆ ಈ ಪ್ರಸ್ತಾಪಕ್ಕೆ ಸ್ವತಃ ಖರ್ಗೆಯವರೇ ಮಧ್ಯೆ ಪ್ರವೇಶಿಸಿ ತಾವು ಎಂದಿಗೂ ತಮ್ಮ ದಲಿತ ಗುರುತನ್ನ ರಾಜಕೀಯ ಉನ್ನತಿಗಾಗಿ ಬಳಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮೊದಲ ಚುನಾವಣೆಯಲ್ಲಿ ಬಹುಮತ ಸಾಧಿಸುವುದು ಮುಖ್ಯ ಮತ್ತು ಆ ನಂತರ ಸಂಸದರು ಪ್ರಜಾಸತ್ತಾತ್ಮಕವಾಗಿ ನಾಯಕರನ್ನ ಆಯ್ಕೆ ಮಾಡ್ತಾರೆ ಎಂದು ಇವರು ಪ್ರತಿಪಾದಿಸಿದರು. ಬಿಜೆಪಿಯು ಈ ಬೆಳವಣಿಗೆಯನ್ನು ಕಾಂಗ್ರೆಸ್ನ ಆಂತರಿಕ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಎಕ್ಸಾಂಪಲ್ ಆಗಿ ಬಳಸಿಕೊಂಡಿದೆ. ಬಿಜೆಪಿ ವಕ್ತಾರ ಗೌರವ್ ಭಟಿಯಾ ಅವರು ಖರ್ಗೆಯವರನ್ನು ಗಾಂಧಿ ಪರಿವಾರದ ಹಿತಾಸಕ್ತಿಗಳನ್ನು ರಕ್ಷಿಸಲು ನೇಮಕಗೊಂಡಿರುವ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷರೆಂದು ಕರೆದಿದ್ದಾರೆ. ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಯಾವುದೇ ಧಕ್ಕೆ ಬರದಂತೆ ತಡೆಯಲು ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿಯೇ ಖರ್ಗೆ ಅವರ ಪ್ರಧಾನಿ ಅಭ್ಯರ್ಥಿತ್ವವನ್ನ ಮೂಲೆಗುಂಪು ಮಾಡಿದೆ ಎಂಬುದು ಬಿಜೆಪಿಯ ಪ್ರಮುಖ ಆರೋಪವಾಗಿದೆ. ಇದಲ್ಲದೆ ಕಾಂಗ್ರೆಸ್ ನಾಯಕತ್ವವು ಉನ್ನತ ಸಂವಿಧಾನಿಕ ಹುದ್ದೆಗಳಲ್ಲಿರುವ ದಲಿತ ಮತ್ತು ಬುಡಕಟ್ಟು ಸಮುದಾಯದ ನಾಯಕರನ್ನು ಗೌರವಿಸುವುದಿಲ್ಲ ಎಂದು ಬಿಜೆಪಿ ತೀವ್ರವಾಗಿ ಆಕ್ಷೇಪಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ವಿರುದ್ಧ ಖರ್ಗೆ ಅವರು ಬಳಸಿದ ಭಾಷೆ ತೀವ್ರ ಆಕ್ಷೇಪಾರ್ಹವಾಗಿದ್ದು ಇವರನ್ನ ಲ್ಯಾಂಡ್ ಮಾಫಿಯಾ ಎಂದು ಬಿಂಬಿಸುವ ಪ್ರಯತ್ನ ನಡೆದಿದೆ ಮತ್ತು ಈ ಹಿಂದೆ ದಲಿತ ಸಮುದಾಯದ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೂ ಕಾಂಗ್ರೆಸ್ ಇದೇ ರೀತಿ ಅವಮಾನ ಮಾಡಿದೆ ಎಂದು ಬಿಜೆಪಿ ಆರೋಪಿಸಿದೆ. ಮತ್ತೊಂದೆಡೆ ಇವಿಎಂ ಯಂತ್ರಗಳ ಕುರಿತು ಖರ್ಗೆಯವರ ಆಕ್ಷೇಪಣೆಗಳನ್ನು ಟೀಕಿಸಿರುವ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಹಿಂದುಳಿದ ವರ್ಗ ಮತ್ತು ಬಡವರ್ಗದ ಜನರಿಗೆ ಇವಿಎಂ ಮೂಲಕ ಮತ ಚಲಾಯಿಸಲು ತಿಳಿಯುವುದಿಲ್ಲ ಎಂಬ ಖರ್ಗೆ ಅವರ ಹೇಳಿಕೆಯು ಇಡೀ ಸಮುದಾಯಗಳ ಬುದ್ಧಿವಂತಿಕೆಯನ್ನ ಅವಮಾನಿಸುವಂತಿದೆ ಎಂದು ಪ್ರತಿಪಾದಿಸಿದ್ದಾರೆ.
ಇನ್ನು ಸ್ನೇಹಿತರೆ, ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಹುದ್ದೆಯ ಬೇಡಿಕೆಯು ಅತ್ಯಂತ ಹಳೆಯ ಮತ್ತು ಭಾವನಾತ್ಮಕ ರಾಜಕೀಯ ವಿಷಯಗಳಲ್ಲಿ ಒಂದಾಗಿದೆ. ಈ ಹೋರಾಟದ ಕೇಂದ್ರ ಬಿಂದುವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಸದಾ ಕೇಳಿಬರುತ್ತೆ. ಅತ್ಯಂತ ದೀರ್ಘಕಾಲದವರೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಪರಮೇಶ್ವರ್ ಅವರು 2013ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಹುಮತದೊಂದಿಗೆ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನೇ ವಹಿಸಿದರು. ಆದರೆ ಅದೇ ಚುನಾವಣೆಯಲ್ಲಿ ಕೊರಟಗೆರೆ ಕ್ಷೇತ್ರದಿಂದ ಇವರ ಅನಿರೀಕ್ಷಿತ ಸೋಲು ಇವರನ್ನ ಮುಖ್ಯಮಂತ್ರಿ ಹುದ್ದೆಯ ರೇಸ್ನಿಂದ ಹೊರದೂಡ್ತು ಮತ್ತು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ತು. ಈ ಸೋಲಿನ ಹಿಂದೆ ಕಾಂಗ್ರೆಸ್ನ ಒಳಗಿನ ಗುಂಪುಗಾರಿಕೆ ಮತ್ತು ಸಿದ್ದರಾಮಯ್ಯ ಬೆಂಬಲಿಗರು ಕೆಲಸ ಮಾಡಿದ್ರು ಎಂದು ರಾಜಕೀಯ ವಿಶ್ಲೇಷಕರು ಮತ್ತು ಬಿಜೆಪಿ ಮುಖಂಡರು ಇಂದಿಗೂ ಆರೋಪಿಸುತ್ತಾರೆ. ಆದರೆ ಈ ಕುರಿತು ತತ್ವಜ್ಞಾನದ ನಿಲುವು ತಗೊಂಡ ಪರಮೇಶ್ವರ್ ಅವರು ಸೋಲಿಗೆ ಆಂತರಿಕ ಶತ್ರುಗಳಿಗಿಂತ ಹೆಚ್ಚಾಗಿ ಜೆಡಿಎಸ್ ಪಕ್ಷಗಳಿಗೆ ವರ್ಗಾವಣೆಯಾದ ಬಿಜೆಪಿ ಮತಗಳು ಮತ್ತು ಮುಖ್ಯಮಂತ್ರಿ ರೇಸ್ನಲ್ಲಿ ಇಬ್ಬರು ನಾಯಕರ ನಡುವಿನ ಸಮುದಾಯದ ಧ್ರುವೀಕರಣವೇ ಕಾರಣ ಎಂದು ವಿಶ್ಲೇಷಿಸಿದ್ರು. ಆದರೂ ತಾವು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದರೂ ಸಹ ತಮಗೆ ಸೂಕ್ತ ಮನ್ನಣೆ ಮತ್ತು ಕ್ರೆಡಿಟ್ ನೀಡಲಾಗಿಲ್ಲ ಎಂಬ ಅಸಮಾಧಾನವನ್ನ ಇತ್ತೀಚೆಗೆ ಇವರು ಬಹಿರಂಗವಾಗಿಯೇ ವ್ಯಕ್ತಪಡಿಸಿದರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಅಸಮಾಧಾನವು ಮತ್ತಷ್ಟು ತೀವ್ರಗೊಂಡಿದೆ. 2025ರ ಜನವರಿಯಲ್ಲಿ ಪರಮೇಶ್ವರ್ ಅವರು SC/ST ಸಮುದಾಯದ ಶಾಸಕರು ಮತ್ತು ಮಂತ್ರಿಗಳಿಗಾಗಿ ಆಯೋಜಿಸಿದ್ದ ವಿಶೇಷ ಔತಣಕೂಟ ಡಿನ್ನರ್ ಮೀಟಿಂಗ್ ಸಭೆಯು ಹೈಕಮಾಂಡ್ ಮಧ್ಯಪ್ರವೇಶದಿಂದಾಗಿ ಕೊನೆಯ ಕ್ಷಣದಲ್ಲಿ ರದ್ದಾಯಿತು. ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಯಾಗಿದ್ದ DK ಶಿವಕುಮಾರ್ ಅವರು ಈ ಸಭೆಯ ಕುರಿತು AICC ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ದೂರು ನೀಡಿದ್ದರಿಂದ ಈ ರದ್ದತಿ ಸಂಭವಿಸಿತು. ಸಿದ್ದರಾಮಯ್ಯನವರ ನಾಯಕತ್ವದ ನಂತರ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಹಕ್ಕು ಮಂಡಿಸಲು ಪರಮೇಶ್ವರ್ ಬಣವು ಈ ಸಭೆಯನ್ನ ಯೋಜಿಸಿತ್ತು ಎನ್ನಲಾಗಿದೆ. ಗೃಹ ಇಲಾಖೆಯ ಆಡಳಿತಾತ್ಮಕ ವಿಷಯಗಳಲ್ಲಿ DK ಶಿವಕುಮಾರ್ ಅವರ ಹಸ್ತಕ್ಷೇಪವನ್ನ ವಿರೋಧಿಸಲು ಈ ಸಭೆಯನ್ನ ಆಯೋಜಿಸಲಾಗಿತ್ತು ಎಂಬ ಚರ್ಚೆಗಳು ಸಹ ನಡೆದಿದ್ದು, ಇದು ಕಾಂಗ್ರೆಸ್ನಲ್ಲಿ ದಲಿತ ನಾಯಕತ್ವವನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕಲಾಗುತ್ತಿದೆ ಎಂಬ ವಿರೋಧ ಪಕ್ಷಗಳ ಆರೋಪಗಳಿಗೆ ಪ್ರಬಲ ಅಸ್ತ್ರವಾಗಿ ಪರಿಣಮಿಸಿದೆ. ಇನ್ನು ಸ್ನೇಹಿತರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದಲೂ ದಲಿತ ಮತ್ತು ಬುಡಕಟ್ಟು ಸಮುದಾಯಗಳಿಗೆ ಸಂಬಂಧಿಸಿದಂತೆ ಸಾಲು ಸಾಲು ಹಗರಣಗಳು ಮತ್ತು ಆಡಳಿತಾತ್ಮಕ ವೈಫಲ್ಯಗಳು ಎದುರಿಸುತ್ತಿದೆ ಎಂದು ಬಿಜೆಪಿ ಆರೋಪಿಸ್ತಾ ಬಂದಿದೆ. ಈ ಹಗರಣಗಳು ಕೇವಲ ರಾಜಕೀಯ ಮೂಲೆ ಗುಂಪಿಗೆ ಸೀಮಿತವಾಗಿರದೆ ಸಮುದಾಯದ ಹಿತಾಸಕ್ತಿಗಳ ಧಕ್ಕೆಗೂ ಕಾರಣವಾಗಿದೆ ಎಂದು ವಿಪಕ್ಷಗಳು ಪ್ರತಿಪಾದಿಸ್ತಾ ಇವೆ. ಮೊದಲನೇದಾಗಿ KN ರಾಜಣ್ಣ ಅವರ ಸಂಪುಟ ವಜಾ ವಿವಾದ. ಹಿರಿಯ ಪರಿಶಿಷ್ಟ ಪಂಗಡದ ನಾಯಕ KN ರಾಜಣ್ಣ ಅವರನ್ನ ಸಂಪುಟದಿಂದ ವಜಾಗೊಳಿಸಿದ ನಿರ್ಧಾರವನ್ನ ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ಇನ್ನು ಎರಡನೆಯದಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ. ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಮೀಸಲಾಗಿದ್ದ ನೂರಾರು ಕೋಟಿ ರೂಪಾಯಿಗಳ ನಿಧಿಯನ್ನ ಚುನಾವಣಾ ವೆಚ್ಚಗಳಿಗಾಗಿ ಅಕ್ರಮವಾಗಿ ಸಾಗಿಸಲಾಯಿತು ಮತ್ತು ಈ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರನ್ನ ಮಾತ್ರ ಹೊಣೆಗಾರನನ್ನಾಗಿ ಮಾಡಿ ನೈಜ ಸೂತ್ರಧಾರಿಗಳಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಾಜಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ರಕ್ಷಿಸಲಾಯಿತು ಎಂದು ಬಿಜೆಪಿ ದೂರಿದೆ. ಇನ್ನು ಕಾಂಗ್ರೆಸ್ನಲ್ಲಿ ದಲಿತ ಸಮುದಾಯಗಳಿಗೆ ಸರಿಯಾದ ಪ್ರಾತಿನಿಧ್ಯ ಸಿಗದ ಕಾರಣ ಈ ಸಮುದಾಯವು ಕೂಡ ಈಗ ಬೇರೆ ಪಕ್ಷಗಳತ್ತ ಮುಖ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.